ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕರುಚಿ 24. ತುಂಬ ದಿವಸ ಆಯಿತು ವಿಡಿಯೋಗಳನ್ನ ಹಾಕಿ. ಸಾರಿ, ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ಅಂತ. ಯಾಕಂದರೆ ಹಪ್ಪಳ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಸೊ ಅದಕ್ಕೋಸ್ಕರ ನನಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಿಮ್ಗೆ ಏನಾದರೂ ಮನೆಯಲ್ಲೇ ಮಾಡಿರೋವಂಥ ಹುರುಳಿಕಾಳು ಹಪ್ಪಳ ಹಾಗೆ ಅಕ್ಕಿ ಹಪ್ಪಳ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋವಂಥ ನಂಬರ್ಗೆ ನೀವು ನಂಗೆ ವಾಟ್ಸಪ್ನ ಮಾಡಿದ್ರೆ, ಬೆಂಗಳೂರಲ್ಲಿ ನೀವು ಯಾವ ಏರಿಯಾ ಅಂತ ನಂಗೆ ಮೆನ್ಷನ್ ಮಾಡಿ ಸಾಕು, ಅಲ್ಲಿ ಅವೈಲಬಲ್ ಇದೆಯಾ ಇಲ್ವಾ ಅಂತ ನಾನು ನಿಮಗೆ ಮೆಸೇಜನ್ನು ಮಾಡ್ತೀನಿ. ಇವತ್ತು ನಾನು ನಿಮಗೆ ಸಿಂಪಲಾಗಿ ಹೇಗೆ ಎಲ್ಲರೂ ಮುಖ ಮುರಿಯುವಂಥ ಒಂದು ಅವಲಕ್ಕಿ ಚಿತ್ರಾನ್ನ ಟಿಫನ್ಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮಾಡೋದು ತುಂಬ ಸುಲಭ, ಅತ್ಯಂತ ರುಚಿಕರ. ಹಾಗೆ ಇಲ್ಲಿ ನೋಡಿ, ನಾನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು, ಇಲ್ಲಾಂದರೆ ಒಣಗಳು ಥರ ಆಗಿಬಿಡುತ್ತೆ. ಎಣ್ಣೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಇಲ್ಲಿ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಿಟಪಟ ಅಂದಾದಮೇಲೆ ಒಂದು 8ರಿಂದ 10 ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಕರಿಬೇವು ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು, ಇಲ್ಲಿ ನೋಡಿ ಎಣ್ಣೆಯಲ್ಲಿ ಈರುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಅದನ್ನೆಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಡಲೆಬೀಜ ಹಾಕೋ ಅವಶ್ಯಕತೆ ಇಲ್ಲ, ನನಗೆ ಇಷ್ಟ ಆಗಲ್ಲ. ನಿಮಗೆ ಬೇಕು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಏನು ಬೇಕಾದ್ರೂ ಹಾಕ್ಕೋಬೋದು. ಕಡಲೆಬೀಜ ಹಾಕಿದ್ರೆ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ, ನನಗೆ ಇಷ್ಟ ಆಗಲ್ಲ. ನೀವು ಬೇಕು ಅಂದರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಮ್ ಸೈಜ್ ಒಂದೇ ಒಂದು ಟೊಮೆಟೊನ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು, ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಈ ಉಪ್ಪು ಹಾಕಿದ ತಕ್ಷಣ ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಇಲ್ಲಿ ನೋಡಿ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನೀಟಾಗಿ ಒಂದು ಮಿಕ್ಸ್ನ ಮಾಡ್ಕೋಬೇಕು. ಒಂದು 2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದಕ್ಕೆ ಅವಲಕ್ಕಿಗೆ ಒಳ್ಳೆ ಫ್ಲೇವರ್ ಬರುತ್ತೆ ಟೊಮೆಟೊ ಹಾಕೋದ್ರಿಂದ, ಓಕೆನಾ. ಎಷ್ಟೋ ಜನ ನೋಡಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಅಂದರೆ ತಿನ್ನೋದೇ ಇಲ್ಲ, ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಉಪ್ಪಿಟ್ಟು ತಿನ್ನೋದೇ ಇಲ್ಲ. ಒಂದು ಸಲ ಈ ಥರ ಮಾಡಿಕೊಡಿ, ನಿಜವಾಗ್ಲೂ ಎಲ್ಲ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ ನಾನು ಒಂದು ಅರ್ಧ kg ಆಗೋಷ್ಟು ಇಲ್ಲಿ ಅವಲಕ್ಕಿನ ನೀಟಾಗಿ ಒಂದು 3ರಿಂದ 4 ಸಲ ತೊಳೆದ್ಬಿಟ್ಟು, ನೆನೆಸಿಲ್ಲ, ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ಸೋರಿಸ್ಬಿಟ್ಟು ನೋಡಿ ಈ ಥರ ಅದ್ಮಿ ಇಟ್ಬಿಟ್ಟಿದೆ, ಓಕೆನಾ. ಒಂದು 3ರಿಂದ 4 ಸಲ ನೀಟಾಗಿ ತೊಳೆದು ಈ ಥರ ಅದ್ಮಿಡಿ, ನೆನೆಸೋ ಅವಶ್ಯಕತೆ ಇಲ್ಲ. ಮತ್ತು ಅದನ್ನೆಲ್ಲ ನೋಡಿ ನೀಟಾಗಿ ನೋಡಿ ಈ ಥರ ಪುಡಿ ಮಾಡಿಕೊಂಡು, ಇವಾಗ ನಾವು ಫ್ರೈ ಮಾಡಿರೋಂಥ ಈರುಳ್ಳಿ ಟೊಮೆಟೊಗೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಫೈನಲ್ ಟಚಪ್ ಬಂದು ತೆಂಗಿನಕಾಯಿ ತುರಿ, ಹಾಗೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜು ನಿಂಬೆಹಣ್ಣು ಹಾಕೋದ್ರಿಂದ ನಿಜವಾಗ್ಲೂ ಅವಲಕ್ಕಿ ಚಿತ್ರಾನ್ನ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ಥರ ಒಂದು ಸಲ ಅವಲಕ್ಕಿ ಚಿತ್ರಾನ್ನ ನೀವು ಮಾಡಿಕೊಡಿ, ನಿಜವಾಗ್ಲೂ ವಾರದಲ್ಲಿ 2ರಿಂದ 3 ಸಲ ಮಾತ್ರ ಖಂಡಿತ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಸೂಪರಾಗಿರುತ್ತೆ ಈ ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಉಪ್ಪಿಟ್ಟು. ನಿಜ, ಎಷ್ಟೋ ಜನಕ್ಕೆ ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಚಿತ್ರಾನ್ನ ಅಂದ್ರೇ ಇಷ್ಟನೇ ಆಗಲ್ಲ, ಓಕೆನಾ. ಈ ಥರ ಮಾಡಿಕೊಟ್ರೆ ಇಷ್ಟ ಇಲ್ದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ, ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈ ಥರ ಈರುಳ್ಳಿ, ತೆಂಗಿನಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ಹಾಕಿದ್ಮೇಲೆ ಜಸ್ಟು ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಜಸ್ಟ್ ಒಂದು 2 ನಿಮಿಷ ನೀಟಾಗಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರೋಂಥ, ಇಷ್ಟ ಇಲ್ಲದೇ ಇದ್ದರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ನಿಜವಾಗ್ಲೂ ಒಂದು ಸಲ ನೀವು ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಂಗೆ ಹಪ್ಳಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ, ನಂಗೆ ಆರ್ಡ್ರ್ಗಳು ತೊಗೊಳಕ್ಕಾಗ್ತಿಲ್ಲ. ಸೊ ಬೇಗ ನಿಮ್ಮೆಲ್ಲರಿಗೂ ನಾನು ಅವೈಲೇಬಲ್ ಇರೋವಂಥ ಪ್ಲೇಸ್ಗಳಿಗೆಲ್ಲ ಡೆಲಿವರಿ ಕೊಡ್ತೀನಿ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ನನಗೆ ವಾಟ್ಸಪ್ನ ಮಾಡ್ಬೋದು. ಯಾವ್ಯಾವ ಏರಿಯಾ ಅವೈಲೇಬಲ್ ಇದೆ ಅಂತ ನಾನು ನಿಮಗೆ ಕಮೆಂಟನ್ನು ಮಾಡ್ತೀನಿ. ನೋಡಿ, ಅವಲಕ್ಕಿ ಉಪ್ಪಿಟ್ಟು ಜೊತೆ ಇಲ್ಲಿ ಸ್ವಲ್ಪ ಅವಲಕ್ಕಿನ ಉಳಿಸ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಬೆಲ್ಲ, ಕಾಯಿ ತುರಿ, ಏಲಕ್ಕಿನ ಕುಟ್ಟಾಕ್ಬಿಟ್ಟು ಸಿಹಿ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ದೆ. ನನ್ನ ಮಗಂಗೆ ಇಷ್ಟ ಅಂತ ಅಂದ್ಬಿಟ್ಟು ಅವನು 2 ಕಾಂಬಿನೇಷನ್ ಆದರೆ ತಿಂತಾನೆ, ಇಲ್ಲ ಒಂದೇ ಒಂದು ಆದರೆ ತಿನ್ನಲ್ಲ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.